ಸ್ವೀಟ್ ಹಂಚಿ. ಮೇಷ ರಾಶಿಯ ವೀಕ್ಷಕರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ 2025ನೇ ವರ್ಷದ ವರ್ಷ ಭವಿಷ್ಯಕ್ಕೆ ಸ್ವಾಗತ. ಸ್ವೀಟ್ ಹಂಚಿ. ಹೌದು, ಈ ವರ್ಷದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ಹಾಗಾಗಿ ನೀವು ಸ್ವೀಟ್ ಹಂಚಲು ತಯಾರಾಗಿರಿ. ನಿಮಗೆ 11ನೇ ಮನೆಯಲ್ಲಿ ಶನಿ ಇದೆ. ಎಲ್ಲಾ ವಿಚಾರದಲ್ಲಿಯೂ ಲಾಭ. ಅಬ್ಬಬ್ಬ, ಯಾರಿಗೂ ಕೂಡ ಇಂಥ ಜಾತಕ ಇರಲು ಸಾಧ್ಯವೇ ಇಲ್ಲ. ಗುರು ಗ್ರಹ ನಿಮಗೆ 2ನೇ ಮನೆಯಲ್ಲಿ ಇರುವುದರಿಂದ ನೀವು ಬೇಡ ಬೇಡ ಎಂದರೂ ಕೂಡ ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತದೆ. ಈ ವರ್ಷದಲ್ಲಿ ನೀವು ಕೋಟ್ಯಾಧಿಪತಿಗಳು ಆಗುವುದರಲ್ಲಿ ಸಂಶಯವೇ ಇಲ್ಲ. ಈ ವರ್ಷದಲ್ಲಿ ಮದುವೆಯಾಗದೆ ಇರುವವರಿಗೆ ಮದುವೆ ಆಗುತ್ತದೆ. ಮಕ್ಕಳಾಗದೆ ಇರುವವರಿಗೆ ಮಕ್ಕಳು ಆಗುತ್ತದೆ. ಶತ್ರುಗಳಿಂದ ಉಂಟಾಗುತ್ತಿದ್ದ ಸಮಸ್ಯೆಗಳು ಬಗೆಹರಿಯುತ್ತದೆ. ಒಟ್ಟಿನಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಮುಗಿದು ಹೋಗುತ್ತದೆ. ಸ್ವೀಟ್ ಹಂಚಲು ತಯಾರಾಗಿರಿ. ಈ ವರ್ಷ ನಿಮಗೆ ದೇವರು ಕೊಟ್ಟ ವರ. ಹೋದ ವರ್ಷದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ಎಷ್ಟೋ ಸಲ ಜೀವನವೇ ಬೇಡ ಎಂದು ಕೊಂಡಿದ್ದೀರಿ. ಅನೇಕ ಜನರಿಂದ ಬಯಸಿಕೊಂಡಿದ್ದೀರಿ. ಒಟ್ಟಿನಲ್ಲಿ ನರಕವನ್ನೇ ನೋಡಿದ್ದೀರಿ. ಆದರೆ ಹೆದರಬೇಡಿ, ಎಲ್ಲರಿಗೂ ಒಂದು ದಿನ ಒಳ್ಳೆಯ ದಿನ ಬಂದೇ ಬರುತ್ತದೆ. ಅದು ನಿಮಗೆ ಈಗ ಬಂದಿದೆ. ಈ ವರ್ಷದಲ್ಲಿ ನಿಮ್ಮಷ್ಟು ಸಂತೋಷವಾಗಿರುವವರು ಯಾರೂ ಇಲ್ಲ. ಕೋರ್ಟ್ ಕೇಸ್ಗಳಲ್ಲಿ ಈ ವರ್ಷ ನಿಮ್ಮದೇ ಜಯ. ಈ ವರ್ಷದಲ್ಲಿ ನಿಮಗೆ ಮನೆಯನ್ನು ಕಟ್ಟುವ ಯೋಗ ಇದೆ. ಭೂಮಿಗೆ ಸಂಬಂಧಿಸಿದ ವಿಚಾರದಲ್ಲಿ ನೀವೇ ಈ ವರ್ಷದಲ್ಲಿ ರಾಜರು. ಈ ವರುಷ ನಿಮಗೆ ಆಶಾದಾಯಕವಾಗಿರಲಿದೆ. ಹೋದಲ್ಲಿ ಬಂದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಮರ್ಯಾದೆ ಸಿಗುತ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಲಿದೆ. ಒಂದು ದೇವಾಲಯದ ಜೀರ್ಣೋದ್ಧಾರದಲ್ಲಿ ಪಾಲ್ಗೊಳ್ಳುವ ಯೋಗ ನಿಮಗೆ ಇದೆ. ನಿಮಗೆ ನಿಸ್ಸಂಶಯವಾಗಿ ಇಷ್ಟೊಂದು ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ. ಆದರೆ ಈ ವರ್ಷದ ಮಾರ್ಚ್ ತಿಂಗಳಿನಿಂದ ನಿಮಗೆ ಸಾಡೆಸಾತು ಆರಂಭವಾಗುತ್ತಿದೆ. ನೀವು ಚಿಂತೆ ಮಾಡಬೇಡಿ, ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿಯಾಗುತ್ತದೆ. ನಾನು ನಿಮಗಾಗಿ ರಹಸ್ಯವಾದ ಗ್ರಂಥದಲ್ಲಿ ತಿಳಿಸಿರುವ ಕೆಲವೊಂದು ಪರಿಹಾರವನ್ನು ಹೇಳಿಕೊಡುತ್ತೇನೆ. ನೀವು ಅದನ್ನು ಚಾಚೂ ತಪ್ಪದೆ ಮಾಡಿದರೆ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ನೋಡಿ, ರಹಸ್ಯವಾದ ಗ್ರಂಥದಲ್ಲಿ ಸಾಡೆಸಾತಿನಿಂದ ತಪ್ಪಿಸಿಕೊಳ್ಳಲು ಈ ಮಾರ್ಗವನ್ನು ಹೇಳಿದೆ. ನೀವು ಪ್ರತಿದಿನವೂ ಕಾಗೆಗಳಿಗೆ ಆಹಾರವನ್ನು ಹಾಕಬೇಕು. ಹೌದು, ಈ ರೀತಿಯಾಗಿ ಮಾಡುವುದರಿಂದ ನಿಮಗೆ ಸಾಡೆಸಾತಿನಿಂದ ತೊಂದರೆ ಉಂಟಾಗುವುದಿಲ್ಲ. ನೀವು ಪ್ರತಿದಿನ ಬೆಳಿಗ್ಗೆ ತಿಂಡಿಯನ್ನು ತಿನ್ನುವ ಮುಂಚೆ ಮನೆಯಿಂದ ಹೊರಗಡೆ ಸ್ವಲ್ಪ ಆಹಾರವನ್ನು ಕಾಗೆಗಳಿಗೆಂದು ತೆಗೆದು ಇಡಿ. ಇದನ್ನು ಒಂದು ದಿನವೂ ಕೂಡ ಬಿಡದೆ ಮಾಡಿ. ನೀವು ಹೀಗೆ ಮಾಡಿದರೆ ಸಾಡೆಸಾತಿನಿಂದ ನಿಮಗೆ ಯಾವ ತೊಂದರೆಯೂ ಕೂಡ ಆಗುವುದಿಲ್ಲ. ನೀವು ಇದೊಂದು ಪರಿಹಾರವನ್ನು ಮಾಡಿಕೊಂಡರೆ ಈ ವರ್ಷದಲ್ಲಿ ನೀವು ಸ್ವೀಟ್ ಹಂಚುವುದಂತೂ ಪಕ್ಕಾ. ನಮ್ಮೊಂದಿಗೆ ನಾವು ಹೇಳುವ ಮಂತ್ರವನ್ನು 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ತಪ್ಪದೇ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಆ ಭಗವಂತನು ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ.